ಸಾರ್ವಜನಿಕರ ಸಮರ್ಪಕ ಕಾರ್ಯನಿರ್ವಹಿಸಲು ತೊಂದರೆ ಅನುಭವಿಸುತ್ತಿರುವ ನಿಟ್ಟಿನಲ್ಲಿ 3-4 ಆಧಾರ್ ಕಾರ್ಡ್ ಕೇಂದ್ರ ಸ್ಥಾಪಿಸಲು ಕರವೇ ಸಂಘಟನೆ ಘಟಕ ಅಧ್ಯಕ್ಷ ಎಸ್.ಎ. ನಯೀಂ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರ ಹೆಸರಲ್ಲಿ ಮುದಗಲ್ ನಾಡ ಕಾರ್ಯಾಲಯದ ಉಪ ತಹಸೀಲ್ದಾರ್ ಪರವಾಗಿ ಸಿಬ್ಬಂದಿಯಾದ ಕಂಪ್ಯೂಟರ್ ಆಪರೇಟರ್ ಮುನೀರ್ ಪಾಷಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗಿದೆ. ಪಟ್ಟಣ ಸೇರಿದಂತೆ ಸುತ್ತಲಿನ ಎಲ್ಲ ಗ್ರಾಮೀಣ ಭಾಗದ ಸಾರ್ವಜನಿಕ ಕೆಲಸಕ್ಕಾಗಿ ಪಟ್ಟಣದಲ್ಲಿ ಕೇವಲ ಒಂದೇ ಒಂದು ಆಧಾರ್ ಕಾರ್ಡ್ ಕೇಂದ್ರದಿಂದ ಸಾರ್ವಜನಿಕರ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತದೆ. ಸಾರ್ವಜನಿಕರು ಸರದಿಯಾಗಿ ಕೂಡ ಕಾದು ರೋಷಿ ಹೋಗಿ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹೀಗಾಗಿ ಜನತೆಯ ಕಾರ್ಯಗಳು ಸರಾಗವಾಗಿ ಸಾಗಲು ಇನ್ನೂ 4 ಆಧಾರ್ ಕಾರ್ಡ್ ಕೇಂದ್ರಗಳನ್ನು ಸ್ಥಾಪಿಸಲು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಮುದಗಲ್ ಹೋಬಳಿ ವ್ಯಾಪ್ತಿಯಲ್ಲಿ 58 ಗ್ರಾಮಗಳು ಬರುತ್ತಿದ್ದು ಎಲ್ಲ ಗ್ರಾಮದ ಜನರು ಆಧಾರ್ ಕಾರ್ಡ್ ಮಾಡಬೇಕಂದ್ರೆ ಮುದಗಲ್ ಪಟ್ಟಣಕ್ಕೆ ಬರಬೇಕು. ಅದಲ್ಲದೆ ಮುದಗಲ್ ಪಟ್ಟಣ 45,000 ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಇಲ್ಲಿ ಆಧಾರ್ ಕಾರ್ಡ್ ಮಾಡಬೇಕಂದ್ರೆ ಒಂದೇ ಒಂದು ಕೇಂದ್ರ ಇದೆ. ಆದರೆ ಜನ ದಿನನಿತ್ಯ ಬಂದು 4-5 ದಿವಸ ತನಕ ಇಲ್ಲಿ ಸಾಲಿನಲ್ಲಿ ನಿಂತು ಇವತ್ತು ನಮ್ದು ಸರದಿ ಬಂದಿಲ್ಲ ಅಂತೇಳಿ ಮರುದಿವಸ ಮತ್ತೆ ನಿಂದಿರಬೇಕು. ಈಗ ತುಂಬಾ ತೊಂದರೆಯನ್ನು ಇಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ಆದ ಕಾರಣ ಈ ಒಂದೇ ಒಂದು ನಮ್ಮ ಮುದಗಲ್ ಪಟ್ಟಣದಲ್ಲಿ ಆಧಾರ್ ಕಾರ್ಡ್ ಕೇಂದ್ರ ಇರುವುದರಿಂದ ಜನರಿಗೆ ತೊಂದರೆ ಆಗಿದೆ. ಈ ಹಿಂದೆ ಅಂಚೆ ಕಚೇರಿಯಲ್ಲಿ ಸಹ ಆಧಾರ್ ಕಾರ್ಡ್ ಅನ್ನು ಮಾಡ್ತಾ ಇದ್ರು. ಅವರು ಸುಮಾರು 2 ವರ್ಷಗಳಿಂದ ಬಂದ್ ಮಾಡಿದ್ದಾರೆ. ಈಗ ಜನರ ದಿನನಿತ್ಯದ ಗೋಳು ಕೇಳುವವರಿಲ್ಲ. ಹಾಗಾಗಿ ಆದಷ್ಟು ಬೇಗ ಮುದಗಲ್ ಪಟ್ಟಣದಲ್ಲಿ ಇನ್ನೂ 3-4 ಆಧಾರ್ ಕಾರ್ಡ್ ಕೇಂದ್ರಗಳನ್ನು ತೆರೆಯಬೇಕು ಎಂದು ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರವೆಯ ಎಸ್.ಎನ್. ಖಾದ್ರಿ ಮತ್ತು ಸಾಬು ಹುಸೇನ್, ಮಹಾಂತೇಶ ಚಟ್ಟರ್, ಜ್ಞಾನಪ್ಪ ಚಲವಾದಿ ಸೇರಿದಂತೆ ಇತರರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ್, ಭಾರತ ವೈಭವ ನ್ಯೂಸ್, ಮುದಗಲ್. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.